ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪುಟಕ, ನಾನಿಂತ ಮಾತಾಡಿದ್ರೆ ನಿಂಗೆ ಬೇಸರ ಇಲ್ಲ ತಾನೇ? ಅಯ್ಯೋ, ಇದು ಯಾಕೆ ಹಿಂಗೆ ಮಾತಾಡಿ? ಅದೇನು ಹೇಳು. ಅಬ್ಬ, ಈಗ ಸಮಾಧಾನ ಆಯ್ತು ನೋಡು ಪುಟ್ಟಕ್ಕ. ಅದೇನೋ ಮಾತಾಡಬೇಕು ಅಂದೆ. ಮನೆಯಾಗ ಕುಂತು ಕುಂತು ಬೇಸರ ಆಗಿ ಗುಡಿಗೆ ಹೋಗಿ ಸೊಸೆ ಮಗನ ಹೆಸರಾಗಿ ಅರ್ಚನೆ ಮಾಡಿಸ್ಕೊಂಡ್ ಬರುಮ ಅಂತ ಹೋಗಿದ್ದೆ. ಅಲ್ಲಿ ನೋಡಿದ್ರೆ ಬಂಗಾರಮ್ಮ, ಸ್ನೇಹ, ನನ್ನ ಸೊಸೆ ಎಲ್ಲಿ ಬಂದವ್ರೆ. ದಿಟ್ಟ ಹೇಳ್ತೀನಿ ಪುಟ್ಟಕ್ಕ, ಸತ್ವಾಗ್ಲೂ ಅವರೆಲ್ಲರೂ ಅಲ್ಲಿ ಬಂದಿರೋ ವಿಷಯ ನನಗೆ ಗೊತ್ತಿರ್ಲಿಲ್ಲ. ಗೊತ್ತಿದ್ರೆ ನಾನು ಅಲ್ಲಿ ಹೋಯ್ತಾನೆ ಇರಲಿಲ್ಲ. ನನ್ನ ನೋಡಿ ಆ ಬಂಗಾರಮ್ಮ ಹೊಸು ಏನು ಅನ್ಕೊಂಡ್ರು. ಅದೇನು ಅಂತಾರಲ್ಲ, ಪಾಪಿ ಸಮುದ್ರಕ್ಕೆ ಹೋದ್ರು ಮಂಡ್ಗಾಲುತ್ತ ನೀರು ಅಂತ. ಹಂಗೆ ನನ್ನಿಂದ ಯಾರಿಗೂ ನೆಮ್ಮದಿ ಇಲ್ಲ, ಎಲ್ರಿಗೂ ಬೇಸರನೆ. ಯಾಕ ಪುಟ್ಟಕ್ಕ, ನನಗೆ ಈ ಬದುಕೆ ಬ್ಯಾಡ ಅನಿಸ್ಬಿಟ್ಟದೆ. ಅಬ್ಬಾ ಕುಡಿಯಲಿ. ಅಮ್ಮ, ಹೀಗೆಲ್ಲ ಮಾತಾಡಬೇಡ. ಚಂದ್ರು, ನೀನು ಅಲ್ಲೇ ಇದೆಯೇನಪ್ಪ? ಇಲ್ಲೇ ಇದ್ದೀನಿ. ಈ ಅಮ್ಮನ ಮ್ಯಾಗ ನಿನಗೆ ಬೇಸರ ಇಲ್ಲ ತಾನೇ? ಇಲ್ಲ ಅಮ್ಮ. ಅಮ್ಮ, ಮೊದಲು ನೀನು ಒಳಗೆ ನಿಲ್ಲಿಸು. ನಾನು ಮಾಡಿದ್ದಕ್ಕೆ ಇದೇ ಪಶ್ಚಾತ್ತಾಪ ಅಲ್ವೇನಲ್ಲ. ಹೋಲಿ ಬಿಡು, ನಾ ಬದಲಾಗಿವ್ನಿ ಅಂದ್ರೆ ಯಾರು ನಂಬ್ತಾನೇ ಇಲ್ಲ. ಅಮ್ಮ, ನಿನ್ನ ಮನ್ಸರೇ ಬದಲಾಗಿದೆಯಾ ಅಂತ ಅಂದರೆ ಒಂದಲ್ಲ ಒಂದಿನ ಎಲ್ರಿಗೂ ಅರ್ಥ ಆಗುತ್ತೆ. ಹೋಲಿ ಬಿಡಪ್ಪ, ನೀನು ಅರ್ಥ ಮಾಡ್ಕೊಂಡಿದ್ಯಾ ಅಂದ್ರೆ ಅಟ್ಟೆ ಸಾಕು. ನನ್ಗೆ ಈಗ್ಲೂ ನಿನ್ನ ಹೊಸುನ ಮನೆ ಕರೆಯಕ್ಕೆ ಇಷ್ಟನೇ, ಆದ್ರೆ ಕರೆಯಕ್ಕಿಲ್ಲ. ಹಂಗೇನಾರ ನಾನು ಕರೆದು ಬಿಟ್ರೆ ಬಂಗಾರಮ್ಮ ಇಟ್ಟಕ್ಕೆಲ್ಲ ಕಾರಣ ನಾನೇ ಅನ್ಕೊಂಡ್ಬಿಡ್ತಾಳೆ. ಯಾವಾಗ ನಿಮ್ಮ ಅತ್ತೆ ಒಪ್ಕೊಂತಾಳೋ ಆಗ್ಲೇ ಮನೆಗೆ ಬನ್ನಿ, ಆಯ್ತೆ? ನೀನೇನು ಯೋಚನೆ ಮಾಡಬೇಡ. ನಿನ್ನ ಒಳ್ಳೆ ಗುಣ ಎಲ್ರಿಗೂ ಅರ್ಥ ಆಗುತ್ತೆ. ಆಯ್ತು ಕಣಪ್ಪ. ಸುಮ್ಮನೆ ಏನೇನು ಯೋಚನೆ ಮಾಡಿ ಕೊರಗಬೇಡ ಅಮ್ಮ. ಸರಿಯಾದ ಟೈಮಿಗೆ ಊಟ ಮಾಡು, ಆರೋಗ್ಯ ಚೆನ್ನಾಗಿ ನೋಡ್ಕೊ. ಇಲ್ಲ ಕಣಪ್ಪ, ಫೋನ್ ಮಾಡಗ್ಲೇ. ಹುಷಾರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.